This is why I don't buy clips. Yesterday I was wearing two clips of this kind, and today morning when I wake up, this is one more is missing. Like every time, like if I wear this today, tomorrow it will be gone. I don't know where it is. ಅಂದರೆ ಇವತ್ತು ಇದು ಎಲ್ಲಿರುತ್ತೆ, ನಾಳೆ ಆಗುವಾಗ ಮಿಸ್ ಆಗುತ್ತೆ. ಎಲ್ಲಿರುತ್ತೆ ಅಂತಲೇ ಗೊತ್ತಿರಲ್ಲ ನನಗೆ, ಆ ಥರ ಆಗೋಗಿದೆ. ಸೊ ಇದು ಮ್ಯಾಚ್ ಆಗುತ್ತಾ? ಮ್ಯಾಚ್ ಆಗೋದಲ್ಲ, ಯಾವ್ದು ಹಾಕೋದು ಅಂತ ಗೊತ್ತಾಗಲ್ಲ. ಇದು ಇರುತ್ತೆ ಬಟ್ ಇದೂ ಮ್ಯಾಚ್ ಆಗಲ್ಲ, ಇದಕ್ಕೆ ಇದೂ ಮ್ಯಾಚ್ ಆಗಲ್ಲ. ಸೊ ಇದೂ ಮ್ಯಾಚ್ ಆಗೋಕ್ಕೆ ಚಾನ್ಸೇ ಇಲ್ಲ. ಕಲರ್ ಡಿಫ್ರೆನ್ಸ್ ಇದೆ ಅಲ್ಲ, ಹಾಕಿ ನೋಡ್ತೀನಿ ಬಟ್ ಚೆನ್ನಾಗಿಲ್ಲ. ಮ್ಯಾಚಿಂಗ್ ಆದ್ರೂ ಬಟ್ ಚೆನ್ನಾಗಿ ಕಾಣಿಸಲ್ಲ. ಇದಾದರೆ ಒಂಥರ ಇದರಲ್ಲಿ ಗ್ಲಿಟರ್ಸ್ ಇದು ಇದೆ ನೋಡಿ. ಸೊ ಈ ಥರ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ರೈಟ್ ಸೈಡಲ್ಲಿ ಹಾಕಲ್ಲ, ಬಟ್ ಈ ಥರ ಪ್ಲೇನ್ ಕ್ಲಿಪ್ ಇರಬೇಕಲ್ಲ. ನೋಡ್ತೀನಿ, ಇಷ್ಟೇ ಇರೋದು ಐಟಮ್ಸ್ ಬೇಕು ನೋಡಲ್ಲ, ಇದರಲ್ಲೇ ಮೇಂಟೈನ್ ಮಾಡಬೇಕು ನಾನು. ಇದೊಂದು ಲಿಪ್ ಬಾಮ್ ಇದೆ, ಈ ಕಲರ್ ಇದೆ, ರೆಡ್ ಕಲರ್ ಇದೆ, ಸ್ವಲ್ಪ ಪಿನ್ ಸೆಟ್ ಇದೆ, ವೇಸ್ಟ್ ಎಲ್ಲ ಇಲ್ಲೇ ಇದೆ. ಪಿನ್ ಸೆಟ್ ಇದೆ, ಯೂಸ್ ಮಾಡೋದು. ಇದು ತುಂಬ ಭಾರ ಅಂತ ಹಾಕಲ್ಲ, ಬಟ್ ಇದು ಚೆನ್ನಾಗಿ ಕಾಣಿಸುತ್ತಲ್ಲ ಹಾಕಿದರೆ. ಒಂದ್ಸಲ ಹಾಕ್ಬಿಟ್ಟು ನೋಡ್ತೀನಿ ಆಯಿತಾ. ನಾನು ಕಾರ್ಪೊರೇಟ್ಗೆಲ್ಲ ಜಾಬ್ ಸಿಕ್ಕಿ ಹೋದರೆ ನನ್ನ ಲೈಫ್ ಅಂತ ಈ ಥರ ಇರೋದೇ ಇಲ್ಲ ಗೊತ್ತಾ. ಎಲ್ಲ ಟೆನ್ಷನಲ್ಲೇ ಕಳಿಬೇಕಾಗ್ತದೆ. ಬಟ್ ದುಡ್ಡು ಬೇಕಂದ್ರೆ ಟೆನ್ಷನ್ ಮಾಡಲೇಬೇಕಲ್ವಾ. ಚೆನ್ನಾಗಿ ಕಾಣಿಸುತ್ತೆ, ಬಟ್ ಏನಂತಿದ್ರೆ ತುಂಬ ಭಾರ ಇದೆ, ಹೊತ್ಕೊಂಡು ಹೋಗೋಕ್ಕಾಗಲ್ಲ ಇದನ್ನು. ಚೆನ್ನಾಗಿದೆ ಅಲ್ಲ, ವಾ ತುಂಬ ಇಷ್ಟ ಆಯ್ತು ನನಗೆ. ಬಟ್ ಅದೇ ಏನಾದರೂ ಒಂದು ಇಷ್ಟ ಆದರೆ ಸ್ಯಾಕ್ರಿಫೈಸ್ ಮಾಡಬೇಕಲ್ವ, ಭಾರ ಹೊತ್ಕೊಳ್ಳೋಕ್ಕಾಗಲ್ಲ ಅಂತ ಹಾಕಿದ್ದೀನಿ ಅಂತ ಮರೆತು ಹೋದರೆ ಓಕೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನನಗೆ ಭಾರ, ತುಂಬ ಭಾರ ಅನಿಸುತ್ತೆ ಇಯರಿಂಗ್ಸ್ ಎಲ್ಲ. ಅಯ್ಯೋ, ಇದು ಮಿಸ್ ಆಯ್ತಾ ಇವಾಗ. ಇದ್ರದ್ದೊಂದು ಇದಿತ್ತಾ, ಅದಕ್ಕೇ ಏನು ಜ್ಯುವೆಲ್ಲರ್ಸ್ ಹಾಕಲ್ಲ ನಾನು. ಕ್ಲಿಪ್ಸ್ ಹೊಡ್ಕೊಳ್ಳೋದು ಎಲ್ಲ ಕಾಣಾಗೋಗುತ್ತೆ. ಅಯ್ಯೋ, ಇದು ಮುರಿದೋಗಿದೆ ಗೊತ್ತಾ, ಇಲ್ಲಿ ನೋಡಿ ಬೆಂಡಾಗಿದೆ ಈ ಥರ. ಬಟ್ ಯಾರಿಗೆ ಗೊತ್ತಾಗುತ್ತೆ. ಅಯ್ಯೋ, ಕಷ್ಟ ಆಗುತ್ತೆ. ಓಕೆ ಫೈನ್. ಗುಡ್. ಬ್ಯಾಕ್ಗ್ರೌಂಡ್ ಇಗ್ನೋರ್ ಮಾಡಿ ಆಯ್ತಾ. ಚೆನ್ನಾಗಿದೆ ಅಲ್ವಾ. ಇದೊಂದು ಹೇರ್ ಕಷ್ಟ ಕೊಡುತ್ತೆ, ಹಿಂಗಾಗಿರ್ತಾನೆ. ಏನು ಚೆನ್ನಾಗಿ ಮಾಡ್ರೋಣ. ಕಿವಿ ತೋರಿಸ್ತೀನಿ, ಫ್ಲೆಕ್ಸ್ ಮಾಡ್ತೀನಿ. ಅಯ್ಯೋ, ನಂದೇನಂತಿದ್ರೆ ನಾನು ಮೇ ಬಿ ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು. ಬಟ್ ನಮ್ಮದು ಬೇರೆಯವ್ರ ಥರ 24 ಗಂಟೆ ಫೋನಲ್ಲಿ ಮಾತಾಡಿಕೊಂಡು, ಆಮೇಲೆ ಬೇರೆಯವ್ರ ಬಗ್ಗೆ ಚಾಡಿ ಹೇಳ್ಕೊಂಡು, ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಹೇಳ್ಕೊಂಡು, ಬೇರೆಯವ್ರ ಕ್ಯಾರೆಕ್ಟರ್ ಹಾಳು ಮಾಡಿಕೊಂಡು ಆ ಥರ ನಾನು ಟೈಮ್ ಸ್ಪೆಂಡ್ ಮಾಡಲ್ಲ. ಏನಿದ್ರು ನನ್ನ ಹ್ಯಾಪಿನೆಸ್, ಆಮೇಲೆ ನಂಗೆ ಯಾರು ಸಹಾಯ ಮಾಡ್ತಾರೆ ಅವ್ರ ಹ್ಯಾಪಿನೆಸ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಷ್ಟೇ ಹೊರತು ಬೇರೆಯವ್ರದ್ದು ಲೈಫ್ ಹಾಳು ಮಾಡೋ ಅಂತ ಪ್ಲ್ಯಾನ್ ಮಾಡ್ತಾ ನಾನು ಟೈಮ್ ಸ್ಪೆಂಡ್ ಮಾಡಲ್ಲ. ಸೊ ನಿಮ್ಗೆ ಅನ್ನಿಸ್ಬೋದು, ಓಕೆ ಇವಳು ಕೂದಲು ಸರಿ ಮಾಡೋಕ್ಕೆ, ಕಿವಿ ಸರಿ ಮಾಡೋಕ್ಕೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತೇಳಿ. ಬಟ್ ಇದರಿಂದ ಯಾರ್ದು ಮನೆ ಹಾಳಾಗಲ್ಲ, ಯಾರು ನೆಮ್ಮದಿನೂ ಹಾಳಾಗಲ್ಲ, ಯಾರ್ದು ಮನೆಯೂ ಹಾಳಾಗಲ್ಲ ಈ ಥರ ಮಾಡೋದ್ರಿಂದ.
ಚೆನ್ನಾಗಿದೆ ಅಲ್ಲ, ನನಗೆ ಇಷ್ಟ ಆಯಿತು. ಈ ಕೂದಲು ಹೆಂಗೆ ಮಾಡೋದಂತಲೇ ಗೊತ್ತಾಗ್ತಲ್ಲ. ಕೂದಲು ವಾಶ್ ಮಾಡಿದೆ, ಬಟ್ ಇದು ಓವರ್ ಅಂತ ಅನ್ಸುತ್ತಾ? ಏನು ಬಾಕಿ ಹುಡುಗಿರೆಲ್ಲ ನೋಡಿದರೆ ಇದಕ್ಕಿಂತ ಓವರ್ ಮಾಡ್ತಾರೆ ಅಲ್ವಾ? ನನ್ನ ಕೂದಲು ನನ್ನ ಮುಖಕ್ಕೆ ಬಂದು ಬೇಳೆ ಇದ್ರೆ ಸಾಕು, ಅಷ್ಟೇ. ನನಗೆ ಬೇರೆ ಏನು ಬೇಡ. ಓಕೆ ಅಲ್ಲ? ಬಟ್ ಕಿವಿ ಇಯರಿಂಗ್ ಕಾಣಿಸಲ್ಲ. ಇಷ್ಟು ಭಾರ ಹೊತ್ಕೊಂಡು ಇಯರಿಂಗ್ ಕಾಣಿಸಲ್ಲ ಅಂದರೆ ಈ ಸೈಡ್ ಇನ್ನೊಂದು ಟ್ರೈ ಮಾಡ್ತೀನಿ. ಅದು ವರ್ಕೌಟ್ ಆದರೆ ಎರಡು ಸೈಡ್ ಅದನ್ನು ಹಾಕ್ತೀನಿ. ಇದು ಚೆನ್ನಾಗಿದೆ ಅಲ್ಲ? ಸನ್ಲೈಟ್ ಎದುರಿಂದ ಬರ್ತಿದೆ, ಅದಕ್ಕೋಸ್ಕರ ಎಷ್ಟು ಗ್ಲೋ ಆಗ್ತಿರೋದು ಸ್ಕಿನ್. ಇಲ್ಲಂತಿದ್ರೆ ನಮ್ಮ ಸ್ಕಿನ್ನೆಲ್ಲ ಯಾವಾಗ ಗ್ಲೋ ಆಗೋಕೆ. ಅದೇ ನನ್ನ ಹೇರೆಲ್ಲ ಈ ಥರ ಹೋಗುತ್ತೆ. ಸ್ಟಿಲ್ ಇಯರಿಂಗ್ ಕಾಣಿಸಲ್ಲ. ಅಯ್ಯೋ, ಎಷ್ಟು ಕಷ್ಟಪಟ್ಟು. ಈಗ ಕಾಣಿಸಿಲ್ಲ ಅಂದರೆ ನಾನು ಇಯರಿಂಗ್ ಹಾಕ್ಕೊಂಡೇ ಹೋಗಲ್ಲ. ಆಂಟಿ ಥರ ಕಾಣಿಸ್ತೀನಿ. ಆಂಟಿನೇ, ಪ್ರೆಟ್ಟಿಯಾಗಿರೋ ಆಂಟಿ. ಓಕೆ ಫೈನ್, ಹಿಂಗೆ ಇರಲಿ. ಸೆಕೆ ಆಗುತ್ತಲ್ಲ. ಲೆಟ್ ಮೀ ಥಿಂಕ್ ಯಾವುದು ಕಂಫರ್ಟೇಬಲ್ ಇದೆ ಅದನ್ನು ಹಾಕ್ಕೊಂಡು ಹೋಗ್ತೀನಿ. ಲಿಪ್ಸ್ಟಿಕ್ ಚೆನ್ನಾಗಿದೆಲ್ಲ, ಇದಕ್ಕೆ ಮ್ಯಾಚ್ ಆಗುತ್ತೆ. ಪ್ಯಾಂಟ್ ಹಾಕ್ಕೊಂಡ್ರೆ ಆಯಿತು. ನೈಟ್ ಪ್ಯಾಂಟಲ್ಲಿದ್ದೀನಿ, ಸೊ ಅದನ್ನು ಚೇಂಜ್ ಮಾಡಿದ್ರೆ ರೆಡಿ ಆಗ್ತೀನಿ. ಹಿಂಗೆ ಇಟ್ಟಿರ್ತೀನಿ. ಏನು ಕಾಣಿಸಿಲ್ಲ ಅಂತ ಸುಮ್ಮನೆ ಏನಕ್ಕೆ ಹುಡುಗಿಯರ್ಗೆ ಹಾಕ್ಕೊಂಡು ಹೋಗೋದು ಅಲ್ಲ? ಬಟ್ ಒಂದು ಸೈಡ್ ಆ ಥರ ಮಾಡಿ ಈ ಥರ ಮಾಡಿದ್ರೆ ನನಗೆ ಇದು ಇಷ್ಟನೇ ಇಲ್ಲ. ಈಗ ಇದೇನಂದರೆ ಕೂದಲು ಚೆನ್ನಾಗೇನಿಲ್ಲಲ್ಲ ಅಂತ. ಈ ಥರ ಹಾಕ್ಬಿಟ್ಟು ಒಂದು ಬ್ಲ್ಯಾಕ್ ಕಲರ್ ಕ್ಲಿಪ್ ಇದ್ದರೆ ಕರೆಕ್ಟ್ ಇರ್ತಿತ್ತು ಅಂತ ನನ್ನ ಅನಿಸಿಕೆ. ಬಟ್ ಇಲ್ಲಿ ಇದು ಕಾಣುತ್ತಿಲ್ಲ, ಏನು ಕಾಣುತ್ತೆ. ಎನಿವೇಸ್ ಹಾಕ್ಕೊಂಡಿರ್ತೀನಿ. ಇದು ಅಲ್ಲ, ಈ ಥರ ವೀಡಿಯೋ ಏನಕ್ಕೆ ಮಾಡ್ತಿದ್ದೇನೆಂದರೆ, ಇಲ್ಲಾಂತಿದ್ರೆ ಮನೆಯವರು ತಿಳ್ಕೊಳ್ತಾರೆ, ಬೇರೆಯೇ ತಿಳ್ಕೊಳ್ತಾರೆ. ನಾನು ಹೋಗ್ಬಿಟ್ಟು ಏನೇನೋ ಮಾಡ್ತೀನಿ ಅಂತೇಳಿ ಅಂದ್ಕೊಳ್ತಾರೆ ಜನರಲ್ಲ, ಸಾರಿ, ಮನೆಯವರು. ಸೊ ಅವ್ರಿಗೆ ಹೇಳಿಕೊಳ್ಳೋಕ್ಕೆ, ತೋರಿಸ್ಕೊಳ್ಳೋಕ್ಕೆ ನಾನು ಏನೇನೋ ಮಾಡ್ತಿಲ್ಲ. ನಂದು ಎಲ್ಲ ಹುಡುಗಿರು ಯಾವ ಥರ, ನಾಟ್ ಎಲ್ಲ ಹುಡುಗಿರು, ಮೋಸ್ಟ್ ಆಫ್ ದ ಒಳ್ಳೆ ಹುಡುಗಿರು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಾನು ಆ ಥರನೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕ್ಕೆ. ಅಯ್ಯೋ, ಏನು ಹೇರ್ ಸ್ಟೈಲ್ ಇತ್ತು. ಮಿರರ್ ಬೇರೆ ಇಲ್ಲ ಇಲ್ಲಿ, ಅದಕ್ಕೋಸ್ಕರ. ಹಂಗಿರಲ್ಲ. ಏನು ಮಾಡಿದ್ರೆ ನಾವು ಬಸ್ಸಲ್ಲಿ ಹೋಗೋ ಎಲ್ಲ ಹೊರಗೋಗುತ್ತೆ ಅಲ್ಲ. ಎಲ್ಲಿ ಬೇಡ ಒಂಚೂರು ಲಿಪ್ಸ್ಟಿಕ್ ಏನಿದು ಕಟ್ ಮಾಡಬೇಕು, ಬಟ್ ಕಟ್ ಮಾಡೋಕ್ಕೆ ಏನಿಲ್ಲ ನನ್ನ ಜೊತೆ.
ಅದಕ್ಕೋಸ್ಕರ ಈ ಮೆಥಡ್ ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿದೆಯಲ್ಲ? ಜಾಸ್ತಿ ಆದರೆ ಹೇಳಿ ಆಯಿತಾ? ಫೈನ್. ನಮ್ಮನೆಲ್ಲ ಯಾರು ನೋಡ್ತಾರೆ? ಪರವಾಗಿಲ್ಲ ಬೇಡ. ಒಂದು ಮೈಕ್ ತಗೋಬೇಕಲ್ಲ ಬ್ಲೂಟೂತದ್ದು, ಬಿಕಾಸ್ ಅದನ್ನು ಇವಾಗಲೇ ಪೋಸ್ಟ್ ಮಾಡಿ ಹೋಗಿರ್ತೀನಿ. ಎಡಿಟ್ ಏನೂ ಮಾಡಲ್ಲ, ಎಡಿಟ್ ಯಾರಿಗಾಗ್ಬೋದು. ಜಾಬ್ ಸಿಕ್ಕಿದ್ಮೇಲೆ ಈ ಥರ ನಂಗೆ ಮಾಡೋಕ್ಕಾಗಲ್ಲ, ಬಿಕಾಸ್ ಜಾಬ್ ಮಾಡ್ತಿರೋವಾಗ ನಮ್ಮ ವೇಷ ಹೆಂಗಿರುತ್ತೆ ಅಂದರೆ ವೀಕ್ಷಕರ ಥರ ಇರುತ್ತೆ. ಬೆಳಗ್ಗೆ ಎದ್ದೇಳ್ತೀವಿ, ಊಟ ಮಾಡ್ತೀವಿ, ಒಂದೇ ಡ್ರೆಸ್ಸಲ್ಲಿ 1 ವಾರ ಕಲಿತೀವಿ, ಏನು ಮಾಡೋಕ್ಕೂ ಟೈಮ್ ಇರಲ್ಲ. ಸೊ ಇವಾಗಲೇ ಹೇಳ್ತಿರೋದು, ಪ್ರೂವ್ ಮಾಡ್ತಿರೋದು ಏನಂತಿದ್ರೆ ನಮ್ಮ ಟೈಮ್ ಮೋಸ್ಟ್ ಆಫ್ ದ ಟೈಮ್ ಈ ಥರ ಸ್ಪೆಂಡ್ ಆಗುತ್ತೆ. ಬಾಕಿ ಹುಡುಗಿರ ಥರ ಮಾತಾಡಿಕೊಂಡು ಓಡಾಡಿಕೊಂಡು ಬೇರೆ ಲೈಫನ್ನು ಹಾಳು ಮಾಡಿಕೊಂಡು, ನಾಟ್ ಬಾಕಿ ಎಲ್ಲ ಹುಡುಗಿರು, ಓಕೆ, ಲೈಕ್ ನಮ್ಮನೆಲ್ಲ ನಮ್ಮ ಅಮ್ಮ ಇದ್ದಾರಲ್ಲ ಆ ಥರ ಬೇರೆಯವ್ರ ಲೈಫ್ ಹಾಳು ಮಾಡಿಕೊಂಡು ಬೇರೆಯವ್ರ ಗಂಡನ ಜೊತೆ ಮಾತಾಡಿಕೊಂಡು ನನ್ನ ಟೈಮ್ ಸ್ಪೆಂಡ್ ಮಾಡಲ್ಲ. ನಾನು ಈ ಥರ ಸ್ಪೆಂಡ್ ಮಾಡ್ತೀನಿ. ಇನ್ನು ಬಾಕಿ ಇರೋದು ಏನಾದರೂ ಇದನ್ನಿವೆ ಎಡಿಟ್ ಮಾಡಲಿಕ್ಕೆ ಅದಕ್ಕೆ ಟೈಮ್ ಆಗುತ್ತೆ, ಇಲ್ಲಾಂತಿಲ್ಲ ಹೊರಗಡೆ ಹೋಗಿ ಬಸ್ಸಿಗೆ ಕಾಯೋಕ್ಕೆ ಟೈಮ್ ಆಗುತ್ತೆ, ಮತ್ತು ಊಟಕ್ಕೆ ಲೈನಲ್ಲಿ ನಿಂತ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ, ಆಮೇಲೆ ಬಟ್ಟೆ ವಾಶ್ ಮಾಡೋದ್ರಲ್ಲಿ ಟೈಮ್ ಆಗುತ್ತೆ, ಆ ಥರ ತುಂಬ ಕೆಲಸದಲ್ಲಿ ಟೈಮ್ ಆಗುತ್ತೆ. ಸೊ ನಾನು ಮೋಸ್ಟ್ ಆಫ್ ದ ಡೇ ಆ ಥರ ಹೋಗುತ್ತೆ. ಇಲ್ಲಾಂತಿದ್ರೆ ಸ್ವಲ್ಪ ನ್ಯೂಸ್ ಆ ಥರ ಈ ಥರ ನೋಡ್ತೀನಿ, ಸ್ವಲ್ಪ ರೀಲ್ಸ್ ನೋಡ್ತೀನಿ, ಆ ಥರ ಟೈಮ್ ಹೋಗುತ್ತೆ ಅಷ್ಟೇ ಹೊರತು ಅವ್ರೇನು ಅಂದ್ಕೊಂಡಿದ್ದಾರೆ ಆ ಥರ ಟೈಮ್ ಹೋಗಲ್ಲ. ಅವ್ರು ಅಂದ್ಕೊಂಡಿದ್ದಾರೆ ಮನೆ ಬಿಟ್ಟು ಹೋದರೆ ಹೆಂಗೆ ಹೇಳೋಕ್ಕೂ ನಾಚಿಕೆ ಆಗುತ್ತೆ, ಆ ಥರ ಅಂದ್ಕೊಂಡಿದ್ದಾರೆ ನನ್ನನ್ನು. ಅಯ್ಯೋ, ಬಿಕಾಸ್ ನಾನು ಇದು ಔಟ್ ಆಫ್ ಇಮ್ಯಾಜಿನೇಷನ್ ಹೇಳ್ತಿಲ್ಲ, ನಾನಲ್ಲಿ ಇದ್ದೆ ಅಲ್ವಾ ಮನೆಯಲ್ಲಿ 3 ತಿಂಗಳು. ಆವಾಗ ಕಂಟಿನ್ಯೂಸ್ ಆಗಿ ನನಗೆ ಆ ಥರ ಹೇಳಿ ನನಗೇ ಡೌಟ್ ಆಯಿತು, ಬಿಕಾಸ್ ನನಗೆ ಅಲ್ಲಿ ಯಾರು ಮಾತಾಡೋಕ್ಕೂ ಇರಲಿಲ್ಲ. ಸೊ ನನಗೆ ಡೌಟ್ ಆಯಿತು, ಏನಪ್ಪ ಇದು ಈ ಥರ ಹೇಳ್ತಿದ್ದಾರೆ, ಜಾಬ್ ಮಾಡಿದರೂ ತಪ್ಪಾ, ಮೇಕಪ್ ಮಾಡಿದರೂ ತಪ್ಪಾ, ಯಾವುದಕ್ಕಾದರೂ ಓಕೆ ನನಗಿದು ಕಂಫರ್ಟೇಬಲ್ ಇಲ್ಲ ಅಂತ ಹೇಳಿದ್ರು ತಪ್ಪಾ, ಆ ಥರ ನನಗೆ ಭಯ ಆಗ್ತಾಯಿತ್ತು. ಬಟ್ ಇವಾಗ ಪರವಾಗಿಲ್ಲ, ಇಲ್ಲೆಲ್ಲ ಹುಡುಗಿರನ್ನ ನೋಡ್ತೀನಲ್ಲ ನಾನು, ಎಲ್ಲ ಬಿಂದಾಸ್ ಆಗಿದ್ದಾರೆ. ಕಷ್ಟ ಇದೆ, ಬಟ್ ಹ್ಯಾಪಿಯಾಗಿ ಇರೋ ಟೈಮಲ್ಲಿ ಹ್ಯಾಪಿಯಾಗಿರ್ತಾರೆ. ದಿನದಲ್ಲಿ ಒಂದು 4-5 ಸಲ ಕಷ್ಟ ಬಂದರೆ 5-10 ಸಲ ನೆಗಾಡುವಂಥ ವಿಷಯ ಇರುತ್ತೆ. ಸೊ ಇಟ್ಸ್ ನೀವು ಹೆಂಗೆ ಚೂಸ್ ಮಾಡ್ತೀರಾ ಅಂತ. ನಿಮಗೆ ಚೂಸ್ ಮಾಡೋಕ್ಕೆ, ನಿಮಗೆ ಸ್ಮೈಲ್ ಮಾಡೋಕ್ಕೆ ಇಷ್ಟ ಅಂದರೆ ನೀವು ಆ ಟಾಪಿಕನ್ನು ಇಟ್ಕೊಂಡು ಸ್ಮೈಲ್ ಮಾಡ್ಕೊಂಡು ಹ್ಯಾಪಿಯಾಗಿರ್ತೀರ. ನಿಮಗೆ ಕೊರಗೋದು ಇಷ್ಟ ಅಂತಿದ್ರೆ, ನಿಮಗೆ ಎಲ್ಲರದ್ದು ಎಂಪತಿ, ಎಲ್ಲರದ್ದು ಕನಿಕರ ಬೇಕಂತಿದ್ರೆ ನೀವು ಅದೇ ಕೊರಗ್ತಾನೆ ಇರ್ತೀರ. ಸೊ ಆ ಥರ ಒಂದು ಅವರು ಹಾಗೇ ಏನು 24 ಗಂಟೆ ಇದು ಮಾಡ್ಕೊಂಡಿರಲ್ಲ, ದುಃಖ ಮಾಡ್ಕೊಂಡಿರಲ್ಲ. ಅವರನ್ನು ಬೆಂದಾಸಾಗಿ ದೇವಸ್ಥಾನ ಸುತ್ತಿಕೊಂಡು, ಅಲ್ಲಿಗೆ ಇಲ್ಲಿಗೆ ಮದುವೆಗೆ ಹೋಗಿಕೊಂಡು, ಫಂಕ್ಷನ್ಗೆ ಹೋಗ್ಕೊಂಡು, ಇವನ್ ಅಲ್ಲಿಗೆ ಹೋದರೆ ನಾನು ಮನೆಯೊಳಗೆ ಕೂತ್ಕೊಳ್ತೇನೆ ಅಷ್ಟೇ ಹೊರತು ಅವ್ರ ಮನೇಲಿ ಇರೋದಿಲ್ಲ, ಅವತ್ತಿದ್ರು ಹೊರಗಡೆನೇ ಇರ್ತಾರೆ. ನನಗೆ ಮಾತ್ರ ಅಲ್ಲಿ ಎಲ್ಲರ ಜೊತೆ ಮಾತಾಡಬೇಡ ಅಂತ ಹೇಳಿಬಿಟ್ಟು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಹೊರತು, ನಾನು ಮಾತ್ರ ಮನೆಯಿಂದ ಹೊರಗೆ ಹೋಗಬಾರ್ದು, ನಾನು ಮಾತ್ರ ಆಟ ಆಡಬಾರ್ದು, ಡ್ಯಾನ್ಸ್ ಮಾಡಬಾರ್ದು, ಮಾತಾಡಬಾರ್ದು ಅಂತ ನನಗೆ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಹೊರತು, ಅವರು ಬಿಂದಾಸಾಗಿ ಜೀವನ ಮಾಡ್ತಿದ್ದಾರೆ, ಒಂದು ಏನೂ ಪ್ರಾಬ್ಲಮ್ ಇಲ್ಲದೆ ಜೀವನ ಮಾಡ್ತಿದ್ದಾರೆ. ಬಟ್ ನನಗೆ ಮಾತ್ರ ಅಂದರೆ ನನ್ನನ್ನು ಹರಾಸ್ ಮಾಡೋ ಇಂಟೆನ್ಷನಿಂದ ಊಟ ಕೊಡೋದಿಲ್ಲ ಅಷ್ಟೇ. ನಾನು ಅಲ್ಲಿದ್ದರೆ ನನಗೆ ಹಸಿವೆಯಲ್ಲಿ ನಾನು ಎಂತ ಹೇಳ್ತಾರೆ, ಫುಡ್ ಡಿಪ್ರೈವ್ಡ್ ಆಗಿರೋದಕ್ಕೆ. ಸೊ ಆ ಸ್ಟಾರ್ವೇಷನ್ ಕನ್ನಡದಲ್ಲಿ ಎಂತ ಗೊತ್ತಿಲ್ಲ. ಸೊ ಆ ಥರ ಸ್ಟಾರ್ವೇಷನ್ ಆಗಿ ಸಾಯಬೇಕಷ್ಟೇ ಹೊರತು, ಅದೊಂದು ಮೇಯ್ನ್ ಊಟಕ್ಕೆ ಮಾತ್ರ ನನಗೆ ಪ್ರಾಬ್ಲಮ್ ಇದ್ದಿದ್ದು, ಮತ್ತು ಒಂದು ಮಾತಾಡಲಿಕ್ಕೆ ಜನರ ಹತ್ರ, ಅದೊಂದು ಪ್ರಾಬ್ಲಮ್ ಇದ್ದಿದ್ದು ಬಿಟ್ಟಿದ್ದು ನನಗೇನು ಬೇರೇನು ಪ್ರಾಬ್ಲಮ್ ಇರಲಿಲ್ಲ. ಮತ್ತು ಹ್ಯಾರಾಸ್ಮೆಂಟ್ ಡೈಲಿ, ಅದೇ ಪ್ರಾಸ್ಟಿಟ್ಯೂಟು ಹೀಗೆ ಅಂತ ಹೇಳ್ತಾ ಇದ್ದರೆ ಒಂದು ಲೆವೆಲ್, ಒಂದು ಪಾಯಿಂಟಿಗೆ ಓಕೆ, ಅದಾದಮೇಲೆ ಅಲ್ಲೇ ಇದ್ದರೆ ಆಮೇಲೆ ಹುಚ್ಚಿಡ್ದು ಹೋಗ್ಬೋದು.
ಹುಚ್ಚಿಡಿಲಿಕ್ಕಿಲ್ಲ, ಬಟ್ ಕೊರಗಿ ಹೋಗ್ಬೋದು, ಕೊರಗಿ ಡಿಪ್ರೆಷನ್ಗೆ ಹೋಗ್ಬೋದು, ಅದಂತೂ ಗ್ಯಾರಂಟಿ ಇತ್ತು. ಬಟ್ ಯಾ ಫೈನ್, ಏನು ಮಾಡೋದು, ಎಲ್ಲ ಅವರವರ ಗುಣ. ಅಂದರೆ ಏನು ಥಿಂಕ್ ಮಾಡ್ತಿದ್ದೀನಿ ಅಂತಿದ್ರೆ ಇಷ್ಟೇ ನಂಗೆ ಮೈಂಡಲ್ಲಿರೋದು. ಅವ್ರದ್ದೊಂದು ಅಫೇರಿಗೋಸ್ಕರ ಸ್ವಂತ ಮಕ್ಕಳ ಮಧ್ಯೆ ಜಗಳ ತಂದಿಟ್ಟು, ಸ್ವಂತ ಮಕ್ಕಳನ್ನೇ ಒಬ್ರನ್ನೊಬ್ರು ದ್ವೇಷ ಮಾಡುವಾಗೆ ಮಾಡಿ, ಈಗ ಸ್ವಂತ ಮಕ್ಕಳನ್ನೇ ದೂರ ಆಗ್ತಾರಲ್ಲ, ಅಂದರೆ ಅಮ್ಮ ಕಾರ್ಡು, ವುಮೆನ್ ಕಾರ್ಡ್ ಅಂತ ಹೇಳ್ತಾರೆ ಅದಕ್ಕೆ, ಅಮ್ಮ ಕಾರ್ಡ್ ಇಟ್ಕೊಂಡು, ಅಂದರೆ ನಾನಮ್ಮ ನಾನಾಗಿ ಮಾಡ್ತೇನೆ, ನಾನು ಈಗ ಮಾಡಿದ್ದೇನೆ, ಎಕ್ಸೆಟ್ರಾ. ಅಂದರೆ ಅವ್ರ ಮೆಂಟಾಲಿಟಿ ಹೇಗಂದರೆ, ನಾನು ಹುಟ್ಟಿ ಹಾಕಿದ್ದೇನೆ, ಸೊ ನನಗೆ ನಿನ್ನನ್ನು ಕೊಲ್ಲೋ ರೈಟ್ಸು ಇದೆ ಅಂತ ಹೇಳಿ, ಆ ಥರ ಅವ್ರದ್ದು ಮೆಂಟಾಲಿಟಿ. ಸೊ ನಾನು ಹಿಂಗೆ ಊಟ ಹಾಕಿದ್ದೇನೆ, ನಾನು ಹಿಂಗೆ ವಿಷ ಹಾಕು, ನನ್ನ ರೈಟ್ಸು ನನಗಿದೆ ಅಂತ ಹೇಳ್ಬಿಟ್ಟು, ನಾನು ಹಿಂಗೆ ಇದು ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಸೊ ನಾನು ಹಿಂಗೆ ಅಂತ ಕರಿಯರ್ ಆ ಥರ ಮಾಡಿದ್ದೇನೆ, ಸೊ ನನಗೆ ನಿನ್ನ ಕರಿಯರ್ ಡಿಸ್ಟ್ರಾಯ್ ಮಾಡೋ ಲೈಫು ಇದೆ ಅಂತ ಹೇಳುವಂಥ ಆ ಥರಂತೂ. ಅಂದರೆ ಇವನು ಹೇಳಿದ್ದಾರೆ ಅವಳು, ಅಂದರೆ ನಿನಗೆ ಜಾಬೇ ಸಿಗೋದು ಬೇಡ, ನಿನಗೆ ಯಾರು ಜಾಬೇ ಕೊಡೋದು ಬೇಡ, ನಿನ್ನದು ಕಾಲು ಮುರಿದೋಗ್ಲಿ, ನಿನ್ನ ಕೈ ಮುರಿದೋಗ್ಲಿ, ಆಮೇಲೆ ನೀನು ಸತ್ತೋಗು, ಯಾರು ಮೊದಲು ಸಾಯ್ತಾರೆ, ನಾನು ಮೊದಲು ಸಾಯ್ತಾರ, ನೀನು ಮೊದಲು ಸಾಯ್ತಾರ ನೋಡುವ, ಮತ್ತು ಆ ಥರ ತುಂಬ ಹೇಳಿದ್ದಾರೆ. ಏನು ಕಮ್ಮಿ ಏನೂ ಹೇಳಿಲ್ಲ. ಇನ್ನು ಬಾಕಿ ನನ್ನ ಎದುರಲ್ಲಿ ಆ ಥರ ಹೇಳಿದೆ, ಇನ್ನು ಬಾಕಿ ಇರುವವರ ಎದುರಲ್ಲಿ ಯಾವ ಥರ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ. ಸೊ ಹಾಗೆ ಇವಾಗೊಂದು ಕ್ಲಾಸ್ ಇದೆ ಅಟೆಂಡ್ ಮಾಡಲಿಕ್ಕೆ, ಕಾನ್ಫರೆನ್ಸ್ ಅದಕ್ಕೆ ಹೋಗ್ತಾ ಇದ್ದೇನೆ. ಅಷ್ಟಾದ್ರೂ ನಾಲೆಜ್ ಬರುತ್ತಲ್ಲ. ಈ ಮದುವೆ ಫಂಕ್ಷನ್ ಅದೆಲ್ಲ ಅಟೆಂಡ್ ಮಾಡೋದಕ್ಕಿಂತ ಇದು ಅಟೆಂಡ್ ಮಾಡಿದ್ರು ಸ್ವಲ್ಪ ನಾಲೆಜ್ ಆದರೂ ಬರುತ್ತೆ. ಮದುವೆ ಫಂಕ್ಷನ್ಗೆ ಯಾರೂ ಕರೆಯೋದು ಇಲ್ಲ, ಬೇರೆ ವಿಷಯ. ಇವಾಗ ಇರೋದು ಪಿ ಜಿಯಲ್ಲಿ, ಸ್ವಲ್ಪ ಕಮ್ಮಿದು ಪಿ ಜಿ. ಊಟ ಉಂಟು ಅಷ್ಟೇ ಸಾಕು ನನಗೆ, ಬದುಕಲಿಕ್ಕೆ ಅಷ್ಟಾದರೂ ಪರವಾಗಿಲ್ಲ, ರೂಮೆಲ್ಲ ಒಳ್ಳೆಲ್ಲ ಇದ್ರೂ ಪರವಾಗಿಲ್ಲ, ಊಟ ಉಂಟಲ್ಲ ಅಷ್ಟು ಸಾಕು, ಹೊಟ್ಟೆಗಿದ್ರೆ ಸಾಕು. ಊಟ ಕೊಡ್ತಾರೆ, ಮತ್ತು ಯಾರು ಬಂದು ಬೈಯೋದಿಲ್ಲ, ನೀನು ಸೂಳೆ ಮತ್ತು ಅಂತ ಎಂತೆಂತ ಬೈತಾರಲ್ಲ ಅದೆಲ್ಲ ಬೈಯೋದಿಲ್ಲ. ಸೊ ಅಷ್ಟಿದ್ರೆ ನೆಮ್ಮದಿ ಉಂಟು. ನೋಡುವ ಎಷ್ಟು ದಿನ ಬದುಕಲಿಕ್ಕೆ ಆಗ್ತದೆ ಅಂತ. ಲಾಸ್ಟ್ ಒಂದು ಫೈನಲ್ ಲುಕ್ ತೋರಿಸ್ತೇನೆ. ಸೊ ಈ ಥರ ಇದೆ, ಇದು ಫೈನಲ್ ಲುಕ್. ಓಕೆ, ಚೆನ್ನಾಗಿದೆ ಅಲ್ಲ ಟಾಪ್. ಏನು ಗೊತ್ತಾ, 3 ಕಲರ್ ಟಾಪ್ ಇತ್ತು, ಬ್ಲೂ, ಇದೊಂದು ಬ್ಲೂ, ಮೆರೂನ್ ಮತ್ತು ಗ್ರೀನ್ ಮತ್ತು ಬ್ಲ್ಯಾಕ್ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ನನಗೆ ಮೆರೂನ್ ಮತ್ತು ಗ್ರೀನ್ ತುಂಬ ಇಷ್ಟ ಆಗಿತ್ತು. ಬಟ್ ಅಷ್ಟೊಂದು ದುಡ್ಡಿಲ್ಲಲ್ಲ ಇವಾಗ. ಸೊ ಇವಾಗ ಏನಂತಿದ್ರೆ, ಮನೆಯಿಂದ ಬರುವಾಗ 1-2 ಡ್ರೆಸ್ ತಗೊಂಡು ಬಂದದ್ದು, ಬೇರೆ ಡ್ರೆಸ್ ಇಲ್ಲ. ವಾಪಸ್ ಮನೆಗೆ ಹೋದರೆ ಹೆಂಗಿದ್ರು 500 ರೂಪಾಯಿ ಖರ್ಚಾಗ್ತದೆ, ಡ್ರೆಸ್ಸಿಗೆ ಒಂದು 200 ರೂಪಾಯಿ. ಸೊ ನಾನು ಥಿಂಕ್ ಮಾಡಿದೆ, 500 ರೂಪಾಯಿ ದೊಡ್ಡದಾ, 200 ರೂಪಾಯಿ ಖರ್ಚು ಮಾಡೋದು ದೊಡ್ಡದಾ ಅಂತ. ಸೊ 200 ರೂಪಾಯಿ 300 ರೂಪಾಯಿ ಸೇವ್ ಆಗ್ತದಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಒಂದು ಡ್ರೆಸ್ ತಗೊಂಡೆ, ಮತ್ತು ವಾಪಸ್ ಮನೆಗೆ ಹೋಗ್ತಾನೆ. ಫೈನ್, ಕಷ್ಟನೋ ಏನೋ ಜೀವನ ಮಾಡೋದು. ಬಾಯ್, ಸಿ ಯು.